ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನು ನಾವು ಕಳ್ಕೊಂಡು ಈ ದೇಶ ಬಡವಾಗಿದೆ. ಯಾಕೆಂದರೆ ಅವರು ಹೆಚ್ಚು ಮಾತನಾಡಲಿಲ್ಲ. ಅವರು ಭಾಷಣಗಳಕ್ಕಿಂತ ಹೆಚ್ಚು ಕಾರ್ಯದಲ್ಲಿ ದೇಶವನ್ನು ಪ್ರಗತಿಯನ್ನು ಸಾಧಿಸಿದರು. ರಾಜ್ಯಸಭಾ ಸದಸ್ಯನಾದಾಗ ಅವರು ನಮ್ಮ ರಾಜ್ಯಸಭೆಗೆ ಬರ್ತಿದ್ರು, ಗಾಲಿ ಕುರ್ಚಿ ಕುತ್ಕೊಂಡು ಬರ್ತಿದ್ರು, ಭಾಗವಹಿಸ್ತಿದ್ರು ಮತ್ತು ಆಸಕ್ತಿಯಿಂದ ಎಲ್ಲ ಕಾರ್ಯಕ್ರಮವನ್ನು ವೀಕ್ಷಿಸ್ತಿದ್ರು. ದೇಶಕ್ಕೆ ನಮಗೆ ಬೇಕಾದದ್ದು ಸುಸ್ಥಿರತೆ ಅಂದರೆ ಇವತ್ತಿನ ನೆಮ್ಮದಿ ಅಲ್ಲ, ದೀರ್ಘಕಾಲದ ಮುಂದಿನ ಜೀವನದಲ್ಲಿ, ಮುಂದಿನ ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇನು ಪರಿವರ್ತನೆಗಳಾಗ್ತದೆ, ಏನೇನು ಬದಲಾವಣೆ ಆಗ್ತದೆ, ಅದರ ಬಗ್ಗೆ ಚಿಂತನೆ ಮಾಡಬೇಕು. ಅಂಥ ಒಬ್ಬ ಚಿಂತಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಯಾವುದು ಕೂಡ ಇವತ್ತಿನ ವಿಷಯ ಮಾತಾಡ್ತಿರಲಿಲ್ಲ. ಮುಂದೆ ನಾವು ಹೇಗೆ ಸಾಧನೆ ಮಾಡ್ಬೋದು, ಅನೇಕ ರೀತಿ ದೇಶವನ್ನು ಮುಂದೆ ಒಯ್ಬೋದು ಅಂತ ಹೇಳಿ ಮಾಡಿದ್ದಾರೆ. ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಸಮಾಜದ ಪರವಾಗಿ, ನಮ್ಮ ರಾಜ್ಯದ ಪರವಾಗಿ, ನಮ್ಮ ಎಲ್ಲ ವಿದ್ಯಾಸಂಸ್ಥೆಗಳ ಯುವಕರ ಪರವಾಗಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಮತ್ತು ಅವರು ಮಾಡಿದಂಥ ಸೇವೆ ಶಾಶ್ವತವಾಗಿ ನಮಗೆ ಮುಂದಕ್ಕೆ ಜೀವನ ಕೊಡಲಿಕ್ಕಿದೆ, ವ್ಯಕ್ತಿತ್ವವನ್ನು ಕೊಡಲಿಕ್ಕಿದೆ ಮತ್ತು ನಮ್ಮ ದೇಶಕ್ಕೆ ಸಬಲತೆಯನ್ನು ಕೊಡಲಿಕ್ಕೆ ಎಂದು ನಾನು ಹೇಳಿ, ಶ್ರೀ ಮಂಜುನಾಥ ಸ್ವಾಮಿ ಅವರ ಆತ್ಮಕ್ಕೆ ಶಾಂತಿಯನ್ನು ಇರಲಿ ಅಂತೇಳಿ ಪ್ರಾರ್ಥಿಸ್ತೇನೆ.